ನಿಮ್ಮ ಕಾಲು ಹಿಡ್ಕೋತೀನಪ್ಪ ತಪ್ಪಿದ್ರೆ ಸರಿನಾ. ಇಲ್ಲಿ ಸ್ವಲ್ಪ ಪೇಮೆಂಟ್ ಗಿರಾಕಿಗಳಿದ್ದಾರೆ, ಪೇಮೆಂಟ್ ಗಿರಾಕಿಗಳು ಅವ್ರಿಗೆ ಮೇನ್ ಬ್ರಾಂಚಿಂದ ದುಡ್ಡು ಹೋಗಿದೆ, ವಿರುದ್ಧವಾಗಿ ವಿಡಿಯೋ ಮಾಡೋರಿಗೆ ಅರ್ಧ ಜನಕ್ಕೆ ಪೇಮೆಂಟ್ ಆಗಿದೆ. ನಾನು ಎಲ್ರಿಗೂ ಹೇಳ್ತಿಲ್ಲ, ಚಾರ್ಮಾಡಿ ಘಾಟಲ್ಲಿ ಸುಪಾರಿ ಕೊಟ್ಟು ಹೊಡೆದಾಕ್ ಬಿಡ್ತೀನಿ ಅಂತೇಳಿ. ಅದು ಕಾಲ್ ಬಂತು, ನಾನು ಪ್ಯಾನಿಕ್ ಆಗಿಬಿಟ್ಟೆ, ಒಂದು 2 ಅವರ್ ಎಮೋಷನಲ್ ಆಗ್ಬಿಟ್ಟೆ. ಒಂದು ಸಹೋದರಿ ಸೌಜನ್ಯ ಇಟ್ಕೊಂಡು ಬೇಳೆ ಬೇಯಿಸ್ಕೋ ಕೆಲಸ ನಾನಂತೂ ಮಾಡೋ ಮನುಷ್ಯ ಅಲ್ಲ. ಅಪ್ಪ ಈಗ ನಾನು ಡೈರೆಕ್ಟಾಗಿ ನಿಂಗೆ ಕೇಳ್ತಾ ಇದ್ದೀನಿ, ನಾನು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಗಿಮಿಕ್ ನಡೀತಾ ಇದೆ. ಹೆಸರು ಹೇಳಲ್ಲ ನಾನು, ಹೆಸರು ಹೇಳಿದ್ರೆ ನನಗೆ ರಿಸ್ಕು. ಈ ಥರ ಸೌಜನ್ಯ ಮನೆಗೆ ಹೋಗ್ತೀನಿ ಅಂತೀನಿ, ಅವಾಗ ಅವ್ರು ಅಂತಾರೆ ನೀನು ಸೌಜನ್ಯ ಮನೆಗೆ ಹೋದರೆ, ಸೌಜನ್ಯ ಅವರ ಮನೆಗೆ ಸಮಾಧಿ ಹತ್ರ ನೀನು ದರ್ಶನ ಮಾಡೋಕ್ಕೆ ಹೋದರೆ ನಿನ್ನ ಜೀವಕ್ಕೆ ನಾವು ಜವಾಬ್ದಾರರಲ್ಲ. 130 ಆಟೋದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ನಮ್ಗೆ ಇದು ಬರುತ್ತೆ. ಎತ್ಕೋತೀರಾ, ಹಿಂಗೆ ವಿಡಿಯೋ ಮಾಡ್ತೀರಾ, ಕಬ್ಜಾ ತಪ್ಪು ಮಾಡ್ತಾವೆ ಅಂತೇಳಿ. ಇದೆಲ್ಲ ನಿಮ್ಮದು ತಪ್ಪು ಬ್ರೋ. 90% ಜನ ನನ್ನ ಜೊತೆ ಇದ್ದಾರೆ, 10% ಯಾರು ಸಚ್ಚ ಅಂತೇಳಿ. ನಿಮ್ಗೇನಕ್ಕೆ ಪ್ರಾಣ ಬೆದರಿಕೆ ರೀ ಅವ್ನು ಪಾದಯಾತ್ರೆ ಮಾಡೋನೇನ್ರಿ ಅವನು. ಅದು ನನ್ನ ಮನಸ್ಸಿಗೆ ಗೊತ್ತು, ನಮ್ಮ ತಾಯಿ ಗೊತ್ತು, ನಮ್ಮ ಮಂಜುನಾಥ ಸ್ವಾಮಿ ಗೊತ್ತು, ನಮ್ಮ ಪ್ರೀತಿಸೋ ಜನಕ್ಕೆ ಗೊತ್ತು. ವೇಟ್ ಮಾಡಿ, ಸತ್ಯ ಹೊರಗಡೆ ಬರುತ್ತೆ. ಕಬ್ಜಾ ಕರೆಕ್ಟ್ ಆಗವನೋ ತಪ್ಪು ಮಾಡೋವನೋ ಅಂತ ಗೊತ್ತಾಗುತ್ತೆ. ವೇಟ್ ಮಾಡಿ, ಅದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ, ನಾನೇ ಉತ್ತರ ಕೊಡ್ತೀನಿ.